ಎಲ್ಲಿಂದ ಹುಡುಕ್ದೆ ಅಮ್ಮ ಈ ಜ್ಯೂಸ್ ಅಂಗಡಿನ? ಸಕ್ಕತ್ತಾಗಿದೆ. ನಾನು ಈ ಥರ ನಿಂಬೆಹಣ್ಣಿನ ಜ್ಯೂಸು ಕುಡ್ದೇ ಇರಲಿಲ್ಲ. ಒಳ್ಳೆ ಅಮೃತ ಥರ ಇದೆ. ಅದು ಚಿಕ್ಕ ವಯಸ್ಸಲ್ಲಿ ಯಾರೋ ಹೇಳಿದ್ ನೆನ್ಪಿತ್ತು ಜಾನು. ಆದರೂ ನೀನು ಇಲ್ಲಿಗೆ ಹೇಗೆ ಕರೆಕ್ಟಾಗಿ ಕರ್ಕೊಂಡು ಬಂದೆ ಅಂದರೆ ನಿಂಗೆ ಇಲ್ಲಿ ಸುತ್ತಮುತ್ತ ಎಲ್ಲ ಗೊತ್ತೇನೋ, ತುಂಬ ವರ್ಷದಿಂದ ಇಲ್ಲೇ ಇದೆಯೇನೋ ಅನ್ನೋ ಥರ ಇತ್ತು. ಹಾಗೇನಿಲ್ಲಮ್ಮ, ಯಾವಾಗ್ಲೋ ಒಂದ್ಸಾರಿ ನಿಮ್ ತಾತ ಈ ಊರಿಗೆ ಕರ್ಕೊಂಡು ಬಂದಿದ್ದು ನೆನ್ಪು ಅಷ್ಟೇ. ಸರಿ ಸರಿ, ಅದು ಸರಿ. ನಾನು ಮನೇಲಿ ಇನ್ನೂ 1-2 ದಿನ ಇರ್ತೀನಿ ಅಂತ ಹೇಳಿ ಬಂದ್ಬಿಟ್ನಲ್ಲ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರಾ? ಬೇಜಾರು ಮಾಡ್ಕೊಳ್ದೇ ಇರ್ತಾರ, ಆದ್ರೆ ಅಳಿಯಂದ್ರ ಪರಿಸ್ಥಿತಿ ಎಲ್ರಿಗೂ ಗೊತ್ತಲ್ವಾ, ಅದಕ್ಕೆ ಎಲ್ರೂ ಸುಮ್ಮನಾದ್ರು. ನೀನ್ ಮನೇಲಿದ್ದಾಗ ಒಂದ್ ಕಳೆ ಇರುತ್ತೆ ಜಾನು, ಅದೇ ನೀನ್ ಹೊರಗೆ ಬಂದ್ಮೇಲೆ ಮಂಕಾಗೋಗುತ್ತೆ. ಮತ್ತೆ ಯಾಕೆ ನಂಗೆ ಮದುವೆ ಮಾಡಿ ಕಳ್ಸಿದ್ರಿ? ಅಲ್ಲೇ ಇರ್ಸ್ಕೋಬೇಕಿತ್ತು. ಜಾನು, ಹೆಣ್ಮಕ್ಳು ಇನ್ನೊಬ್ರ ಮನೇನ ಬೆಳಗ್ಬೇಕಮ್ಮ. ಅದು ಅಲ್ಲದೆ ಇಷ್ಟು ಒಳ್ಳೆ ಸಂಬಂಧ ಬಂದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಈಗ ನೋಡು, ನೀನು ನಮ್ಮನೇಲಿರೋದಕ್ಕಿಂತ ಅಳಿಯಂದ್ರ ಜೊತೆನೆ ಖುಷಿಯಾಗಿದ್ಯಾ? ಏನಿಲ್ಲ, ನಾನು ನಮ್ಮನೇಲೇ ಜಾಸ್ತಿ ಖುಷಿಯಾಗಿರೋದು. ಅದು ಸರಿ, ನೀನು ಇಲ್ಲಿ ಯಾಕೆ ಒಬ್ಳೆ ಬಂದಿದ್ದೆ? ಆಗ್ಲೇ ಹೇಳಿದ್ನಲ್ಲಮ್ಮ. ಅದು ನೀನು ಹೇಳಿದ್ದು ಏನೋ ಒಂಥರ ಸರಿ ಇಲ್ಲ ಅನ್ಸ್ತಮ್ಮ, ಅದಕ್ಕೆ ಕೇಳಿದೆ. ನಿಜವಾಗ್ಲೂ ನಾನು ಪೇಪರ್ಸ್ ತಗೊಳಕ್ಕೆ ಬಂದಿದ್ದು ಕಣೆ. ಮತ್ತೆ ಪೇಪರ್ಸ್ ಎಲ್ಲಿ? ಅದು ನಾಳೆ ಕೊಡ್ತೀನಿ ಅಂದ್ರು. ಅಯ್ಯೋ, ಹಾಗಿದ್ರೆ ನೀನು ಮತ್ತೆ ನಾಳೆ ಇಲ್ಲಿಗೆ ಒಬ್ಳೆ ಬರ್ಬೇಕಾ? ಎಂತದ್ದು ಬೇಡ, ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಅದೇನು ಪೇಪರ್ಸ್ ಇದೆ ಇವತ್ತಿಲ್ಲೆಗೂ ಇದಾರಲ್ಲ, ಇಸ್ಕೊಂಡು ಬರಲಿ. ಅಯ್ಯೋ, ಫೋನ್ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ. ಪರವಾಗಿಲ್ಲ ಬಿಡು ಜಾನು, ಇದೆಲ್ಲ ನಿಮ್ಮ ಅಪ್ಪನಿಗೆ ಇಷ್ಟ ಆಗಲ್ಲ. ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕಲ್ವಾ? ಈಗ ಅಳಿಯಂದ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡ್ರೆ ಕೋಪ ಮಾಡ್ಕೋತಾರೆ. ಸುಮ್ಮನೆ ನನ್ನಿಂದ ಅಳಿಯಂದ್ರಿಗೆ ಯಾಕೆ ತೊಂದರೆ? ನಾಳೆ ಹುಡುಕೊಡ್ತೀನಿ ಅಂತ ಹೇಳಿದಾರಲ್ವಾ, ತಗೋತೀನಿ ಬಿಡು. ಹಬ್ಬಬ್ಬಾ, ಆಯ್ತಮ್ಮ. ಸ್ವಾಭಿಮಾನಿ ಶ್ರೀನಿವಾಸರವರ ಧರ್ಮಪತ್ನಿ ಸ್ವಾಭಿಮಾನಿ ಲಕ್ಷ್ಮಮ್ಮ. ಓಕೆ, ಡನ್. ತರ್ಲೆ ನೀನು. ಮಧ್ಯಾಹ್ನ ಅಡುಗೆಗೆ ಏನು ಮಾಡಲಿ? ಕಿವಿ ಕೇಳಿಸಲ್ವಾ? ಮಧ್ಯಾಹ್ನ ಅಡುಗೆಗೆ ಏನು ಮಾಡಲಿ ಅಂದೆ. ನಿಮ್ಗೇನು ಬೇಕೋ ಅದು ಮಾಡ್ಕೊಳ್ಳಿ, ನನಗೇನು ಬೇಕೋ ಆರ್ಡ್ರ್ ಮಾಡಿ ತರಿಸ್ಕೊಳ್ತೀನಿ. ಕುಬೇರನ್ ಮೊಮ್ಮಗಳು ಆನ್ಲೈನ್ ಆರ್ಡರ್ ಮಾಡ್ಕೊತಾರೆ. ಹೌದು, ನಾನು ಕುಬೇರನ್ ಮೊಮ್ಮಗಳೇ. ನಮ್ಮಪ್ಪ XMLA, ನನ್ನ ತಮ್ಮ ನೆಕ್ಸ್ಟ್ MLA. ನನ್ನ ತಮ್ಮನ ಮದುವೆ ಆಗ್ತಿರೋ ಹುಡುಗಿನೂ ತುಂಬ ವೆಲ್ ಟು ಡೂ ಫ್ಯಾಮಿಲಿಯಿಂದ ಬಂದವಳೆ. ಅವರಪ್ಪ ಪ್ರೆಸೆಂಟ್ MLA. ನಿಮ್ಮ ಥರ ಲೋ ಫ್ಯಾಮಿಲಿ ನಮ್ದಂತೂ ಅಲ್ಲ. ಏಯ್, ಏನು ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನಾವು ದುಡ್ಡು ಇಲ್ಲದೆ ಇರೋ ಜನ ಇರ್ಬೋದು, ಆದರೆ ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾ ಇರೋ ಜನ. ಈ ಥರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನೋ ಏನು ಮಾಡ್ತೀರಾ? ನಿಮಗೆ ಮಾಡೋಕ್ಕೆ ಬರೋದು ಒಂದೇ ಕೆಲಸ, ಮನೆ ಕೆಲಸ, ಅಡುಗೆ ಕೆಲಸ. ಅದನ್ನಾದರೂ ನೆಟ್ಟಿಗೆ ಮಾಡಿ. ಅದು ಹೇಗಿದ್ರು ನಿಮ್ಮ ಫ್ಯಾಮಿಲಿ ಕಸಬಲ್ವಾ? ಸಿಂಚನ, ಹದ್ದು ಮೀರಿ ಮಾತಾಡ್ತಾ ಇದೆಯಾ ನೀನು? ಇಷ್ಟಕ್ಕೂ ನಾವು ಮನೇಲಿರೋರು ಈ ಕೆಲಸಗಳನ್ನೆಲ್ಲ ಮಾಡದೇ ಇದ್ದರೆ ನಿಮ್ಮಂಥವ್ರಿಗೆ ಕೂತ್ ಕಡೆನೇ ಊಟ ತಿಂಡಿಯೆಲ್ಲ ಏನು ಆಕಾಶದಿಂದ ಉದುರು ಬೀಳುತ್ತಾ? ಅದು ಎಷ್ಟು ದಿನ ಆನ್ಲೈನ್ ಆರ್ಡರ್ ಮಾಡ್ಕೋತೀಯ ನಾನು ನೋಡ್ತೀನಿ. ನಿಮ್ಮಮ್ಮ 4 ಮನೆ ಕೆಲಸ ಮಾಡ್ತಾರೆ, ನೀವು ಈ ಮನೆ ಕೆಲಸ ಮಾಡ್ತೀರಾ. ಅವ್ರವ್ರ ಲೆವೆಲ್ಲು ಅವ್ರವ್ರು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಸರಿಯಾಗಿ ಹೇಳಿದೆ ನೋಡು, ಎಲ್ಲರ ಲೆವೆಲ್ ಬಗ್ಗೆ ಮಾತಾಡ್ಬಿಟ್ಟೆ ನೀನು. ಆದರೆ ನೀನು ಮಾತ್ರ ಅದೆಲ್ಲ ಲೆವೆಲ್ನು ಬಿಟ್ಬಿಟ್ಟು ಹರೀಶನಿಂದ ಓಡ್ ಬಂದ್ಬಿಟ್ಟೆ ಅಲ್ವಾ? ನಿಮ್ಮ ಹತ್ರ ಮಾತಾಡೋದು ಟೈಮ್ ವೇಸ್ಟೆ. ಕೆಟ್ಟ ಕೆಟ್ಟ ಮಾತುಗಳನ್ನ ತಾವಾಡೋದಲ್ಲದೆ ನಮ್ಮ ಬಾಯಲ್ಲೂ ಆಡಿಸ್ತಾರೆ. ಜಯಂತ್ ಅವರೇ, ಯಾಕೆ ಇದ್ದಕ್ಕಿದ್ದ ಹಾಗೆ ಮನಸ್ಸು ಬದಲಾಯಿಸ್ಬಿಟ್ರಿ? ಇಷ್ಟು ದಿನ ತಮ್ಮ ಶ್ರೀಮತಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತಿದ್ರಿ, ಈಗ ಕಂಪ್ನಿ ಹೆಸರು ಮಾಡಿಸ್ಬಿಟ್ರಿ. ಸುಮ್ಮನೆ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ವೇಸ್ಟ್ ಆಯ್ತು. ಸರ್, ಅದು ಇಲ್ಲಿಗೆ ಬರೋವರೆಗೂ ನಮ್ಮ ಹೆಂಡತಿ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಬೇಕು ಅಂತಲೇ ಬಂದೆ. ಆದರೆ ಕೊನೆ ಮೂಮೆಂಟಲ್ಲಿ ಅವರು ಮನಸ್ಸು ಬದಲಾಯಿಸ್ಬಿಟ್ರು. ಹಾಗಾಗಿ ಹೀಗೆಲ್ಲ ಆಯಿತು. ದಯವಿಟ್ಟು ಕ್ಷಮಿಸಿ ಸರ್. ಅಯ್ಯೋ, ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ?
ಒಂದೊಂದ್ಸಲ ಹೀಗಾಗತ್ತೆ ಬಿಡಿ. ಬಹುಶಃ ಎಲ್ಲ ಆಸ್ತಿ ನಿಮ್ಮ ಹೆಸರಲ್ಲೇ ಇರಬೇಕು ಅಂತ ನಿಮ್ಮ ಹೆಂಡತಿ ಏನಾದರೂ ಬಯಸಿದ್ರು ಏನೋ, ಅದಕ್ಕೆ ಹಾಗೆ ಮಾಡಿಬಿಟ್ಟಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಬೇಕಾದ್ರೆ ನೀವೆಲ್ಲರೂ ಕಾರ್ ಹತ್ರ ಬಂದು ಅವ್ರನ್ನೇ ಕೇಳಬೇಕು, ಅವರೇ ಉತ್ತರ ಕೊಡಬೇಕು. ಸರಿ, ಹಾಗಾದ್ರೆ ಅವರು ಪೇಪರ್ಸ್ ರೆಡಿ ಮಾಡಿ ತಂದು ಕೊಡ್ತಾರೆ, ನಾವು ಹೋಗಿ ಮಾತಾಡ್ಕೊಂಡು ಬರೋಣ. ಬನ್ನಿ ಸರಿ ಸರ್, ಬನ್ನಿ. ಬನ್ನಿ ಬನ್ನಿಮ್ಮ. ನೀನ್ ಯಾಕೆ ಇಲ್ಲಿ ನಿಂತಿದ್ಯೋ? ಬಾರೋ ಬಾ. ಎಲ್ಲಿ ನಿಮ್ಮ ಮನೆಯವರು? ಒಂದ್ ವೇಳೆ ನಿಮ್ಮನ್ನು ಹುಡ್ಕೊಂಡು ಒಳಗೇನಾದ್ರೂ ಹೋಗಿರ್ಬೇಕು. ಇಲ್ಲ ಇಲ್ಲ, ಅವ್ರು ನನಗೆ ಹೇಳ್ದೆ ಹಾಗೆಲ್ಲೂ ಹೋಗಲ್ಲ. ಸಿದ್ದೇಗೌಡ, ಏನಪ್ಪಾಜಿ? ಅಲ್ಲಕಲ್ಲ, ನಾವೆಲ್ಲ ಇಲ್ಲಿ ಕಲ್ ಕೂತಂಗ್ ಕೂತಿದ್ದೀವಿ, ನೀನೆಲ್ಲ ಒಳ್ಳೆ ಗೂಳಿ ನುಗ್ತಾ ಇದ್ಯಾ? ನೀನ್ ಹಿಂಗ್ ಮಾಡೋದು ಸರಿ ಅಲ್ಲ. ಯಾಕಪ್ಪಾಜಿ, ನಾನೇನ್ ಮಾಡಿದೆ? ಸಿದ್ದು, ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನ್ ಮಾಡೋದೆಲ್ಲ ನಮಗ್ ಗೊತ್ತಾಗ್ಬಿಟ್ಟದೆ. ಅಲ್ಲ, ನೀವೇನ್ ಹೇಳ್ತೀರ ಅಂತ ನಂಗೇನು ಅರ್ಥ ಆಯ್ತಿಲ್ಲ. ಸಿದ್ದೇಗೌಡ, ನಿಮ್ಮಿಬ್ರು ನಡುವೆ ಹಿಂಗೆ ಐತಂತ ಯಾಕಲ್ಲ ನೀವು ಮೊದಲೇ ನಮ್ಗೆ ಹೇಳಿಲ್ಲ? ಸುಮ್ಮನೆ ನನಗಿಷ್ಟ ಅಲ್ಲ ಅವಳಿಗಿಷ್ಟ ಅಲ್ಲ ಅಂತ ಏನೇನೋ ಕಾರಣ ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ. ಈ ವಿಷಯ ಏನಾದ್ರು ನನಗೆ ಮೊದಲೇ ಗೊತ್ತಿದ್ರೆ ಇಷ್ಟೊಂದು ವಾಲ್ಗ ಓದಿಸ್ಬಿಟ್ಟು ಊರ್ ಜನಗಳಿಗೆಲ್ಲ ಬಾಡ್ನುಟ್ಟ ಹಾಕ್ಬಿಟ್ಟಿರ್ಬೇಕಲ್ಲ. ಅವ್ರ ಮನ್ಸಲ್ಲಿ ಈ ಥರ ಇದೆ ಅಂತ ನಂಗೇನು ಗೊತ್ತಿತ್ತು? ಗೊತ್ತು ಮಾಡ್ಕೋಬೇಕು ಮಗನೇ. ಈಗ ನೋಡು, ಕಷ್ಟ ಅಂತ ಯಾರೇ ಮನೆ ಬಾಗ್ಲಿಗೆ ಬಂದ್ರು ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತೀಯಾ. ಇದು ಹಾಗೇನೆ, ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ನಿಂಗೆ ಹೇಳ್ಕೊಡ್ಬೇಕಾ? ಹೋಗ್ಲಿ ಬಿಡ್ಲಾ, ಈಗಲಾದ್ರೂ ಅವಳ ಮನ್ಸಲ್ಲಿ ಏನೈತೆ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಾನು ಆ ಮುನ್ಸ್ವಾಮಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಇನ್ನು ತಡ ಮಾಡೋದು ಬೇಡ ಮುನ್ಸ್ವಾಮಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಕೊಂಡ್ಬಿಡೋಣ, ಮದುವೆ ಕಾರ್ಯ ಎಲ್ಲ ಪ್ರಾರಂಭ ಮಾಡ್ಕೊಂಬಿಡು ಅಂತ. ಮರಿಗೌಡ, ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಆಯ್ತಿಲ್ಲ, ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡೋದಯ್ಯ. ಅಪ್ಪಾಜಿ, ಯಾಕೆ ಇಷ್ಟು ಅವಸರ ಮಾಡ್ತಿದ್ದೀರಾ? ಓಸಿ ನಿಧಾನ ಮಾಡಿ. ಇಬ್ರು ಒಪ್ಕೊಂಡ ಮೇಲೆ ನಿಧಾನ ಮಾಡೋದೇನದ್ಲ? ಅಪ್ಪ ಹೇಳದ್ಮೇಲೆ ಮುಗ್ದೋಯ್ತು, ವಾಲ್ಗ ಊದ್ಸಿ ಮದುವೆ ಮಾಡ್ಬಿಡೋದಯ್ಯ. ಯಾಕೆ ನನ್ನ ಸಮಸ್ಯೆ ನಿಮ್ಗೆ ಯಾರಿಗೂ ಅರ್ಥ ಆಯ್ತಿಲ್ಲ? ಯಾವ ವಿಷಯದಲ್ಲೂ ಇಲ್ದಾರ ಆತ್ರ ನನ್ನ ಮದುವೆ ವಿಷಯದಲ್ಲಿ ಯಾಕೆ? ನೀನು ಯಾಕೆ ಹಿಂಗೆ ಹೇಳ್ತಾ ಅಂತ ಇವಾಗ ನನಗೆ ಅರ್ಥ ಆಗಿ ಬಿಡ್ಲಾಗ್ತಿದೆ ಗೌಡ. ನೀವು ಇಬ್ಬರು ನಡುವೆ ಈಗ ತಾನೇ ಪ್ರೀತಿ ಶುರು ಆಗದೆ, ಅದು ನಿನ್ ಸ್ವಲ್ಪ ದಿವಸ ಮುಂದುವರ್ಸ್ಕೊಂಡು ಹೋಗೋಣ ಅಂತ ತಾನೇ ನಿನ್ ಪ್ಲಾನು ಎಲ್ಲ. ನಂಗೆ ತಿಳಿದ್ರೆ ಕಂಡು ಬಿಡ್ಲ, ಒಂದು ಕೆಲಸ ಮಾಡಲ್ಲ, ನೀವು ಇಬ್ರು ಹಿಂಗೆ ಸುತ್ತಾಡ್ಕೊಂಡಿರಿ, ಮದುವೆನ ನಾವೇ ಮುಂದಕ್ಕೆ ಹಾಕ್ತೀವಿ. ಓಹ್, ನಮ್ ಸಿದ್ದೇಗೌಡ್ರಿಗೂ ಪ್ರೀತಿ ಮಾಡೋ ಮನ್ಸು ಬಂದಾಯ್ತು. ಸಿದ್ದ, ಜನಗಳನ್ನ ಹೆಂಗ್ ಪ್ರೀತಿ ಮಾಡ್ತೀಯೋ ನಿಮ್ ಪೂರ್ವಿನ ಹಂಗೆ ಪ್ರೀತಿ ಮಾಡ್ಬೇಕಲ್ಲ. ಅಣ್ಣ, ಏನಣ್ಣ ಮಾತಾಡ್ಬೇಡ, ಸುಮ್ಮನಿರೋ. ಪಾಪ ನೋಡು ನೋಡಪ್ಪ, ನಿನ್ ತಂಟೆಗೆ ನಾವ್ ಯಾರು ಬರೋದಿಲ್ಲ. ಎಂಜಾಯ್ ಮಾಡ್ಲಾ, ಎಂಜಾಯ್. ನೋಡ್ದ್ಯಾ ನನ್ ಮಗ ಕೋಪದಲ್ಲೂ ಎಷ್ಟು ಮುದ್ದ ಕಾಣಿಸ್ತಾನೆ ಅಂತ? ಅವ್ನು ಮುದ್ದಾಗಿರೋದಕ್ಕೆ ಅಲ್ವೇ ನಮ್ಮಿ ಮುದ್ದಾಗಿರೋ ಸೊಸೆ ಅಂತ ತರ್ತಾರದು. ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಒಂದು ನಿಮಿಷ ಇಲ್ಲೇ ನೋಡ್ಕೊಂಡ್ಬರ್ತೀನಿ. ಜಯಂತ್ ಅವರೇ,
ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಹಾಗಲ್ಲ ಸರ್, ಅವ್ರು ಎಲ್ಲೂ ಒಬ್ಬರೇ ಓಡಾಡೋ ಅಭ್ಯಾಸ ಇಲ್ಲ. ಒಂದು ನಿಮಿಷ ಬಂದೆ. ನೋಡ್ರಿ, ಅವ್ರ ಹೆಂಡತಿ ಕಾಣಲಿಲ್ಲ ಅಂತ ಎಷ್ಟೊಂದು ಟೆನ್ಷನ್ ನೋಡ್ಕೊಂಡ್ಬಿಟ್ರು. ಇದರಲ್ಲೇ ಗೊತ್ತಾಗತ್ತೆ ಅವ್ರ ಹೆಂಡತಿನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ. ನಿಜ ಲಲಿತಾ, ಆ ಹುಡುಗಿ ಇವ್ರನ್ನ ಮದುವೆ ಆಗೋದಕ್ಕೆ ತುಂಬ ಅದೃಷ್ಟ ಮಾಡಿದ್ಲು. ದೇವ್ರೆ, ಹೇಗಾದರೂ ಮಾಡಿ ಜಾನು ಇಲ್ಲಿ ಬರ್ದೇ ಇರೋ ಹಾಗೆ ಮಾಡಪ್ಪ. ನಿನ್ನೇ ನಂಬಿದ್ದೀನಿ. ಸರಿ ಜಾನು, ನಾನು ಹೊರಡ್ತೀನಿ, ಟೈಮ್ ಆಯಿತು. ಅಮ್ಮ, ಜ್ಯೂಸ್ ತುಂಬ ಚೆನ್ನಾಗಿತ್ತು. ನಂಗೆ ಇನ್ನೊಂದು ಜ್ಯೂಸ್ ಕುಡಿಬೇಕನ್ನಿಸ್ತಿದೆ. ಅಷ್ಟೇ ತಾನೇ, ಕೊಡಿಸ್ತೀನಿ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರಮ್ಮ. ಇನ್ನೇನು ಅವ್ರು ಬಂದ್ಬಿಡ್ತಾರೆ, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗುವಂತೆ. ಅಯ್ಯೋ ಬೇಡಮ್ಮ, ಮನೇಲಿ ಖುಷಿ ಒಬ್ಳೇ ಇರ್ತಾಳೆ. ಭಾವನಾ ಆಫೀಸಿಂದ ಬರೋದು ಲೇಟ್ ಆಗುತ್ತೆ, ಖುಷಿ ನೋಡ್ಕೋಬೇಕಲ್ವಾ. ನಾನು ಹೊರಡ್ತೀನಿ. ಸರಿ ಬಾ. ಒಂದು ನಿಮಿಷ ಇರು, ಈ ದುಡ್ಡಿಟ್ಕೋ. ಅಯ್ಯೋ, ಇದೆಲ್ಲ ಯಾಕಮ್ಮ? ಪರವಾಗಿಲ್ಲ, ಇಟ್ಕೊಮ್ಮ. ನಿನ್ಗಿಷ್ಟ ಆಗೋಂಥ ಒಳ್ಳೆ ಗಾಜಿನ ಬಳೆ ತಗೋ. ಅಮ್ಮ, ಇದೆಲ್ಲ ಯಾಕಮ್ಮ ಕೊಡ್ತಿದ್ಯಾ? ನಾನು ಇದೇನಾದ್ರು ಇಸ್ಕೊಂಡೆ ಅಂತ ಅವ್ರಿಗೆ ಗೊತ್ತಾದ್ರೆ ಚೆನ್ನಾಗಿ ಬೈತಾರೆ. ಅದು ಅಲ್ಲದೆ ನಂಗೆ ಇವಾಗ ಏನು ಕಮ್ಮಿ ಆಗಿದೆ? ನಿನಗೆ ಖರ್ಚಿಗಾಗುತ್ತೆ, ಇಟ್ಕೊ. ಪರವಾಗಿಲ್ಲ, ಇಟ್ಕೊಮ್ಮ. ಅಳಿಯಂದಿರಿಗೆ ನಾನು ಹೇಳ್ತೀನಿ. ಸರಿ ಜಾನು, ನಾನು ಬರ್ತೀನಿ. ಹಾಂ, ಜ್ಯೂಸ್ ಕೇಳಿದೆ ಅಲ್ವಾ, ಬಾ ಕೊಡಿಸ್ತೀನಿ. ಸರ್ ಕ್ಷಮಿಸಿ, ಅವರು ಇಲ್ಲೇ ಎಲ್ಲೋ ಶಾಪಿಂಗ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಯಾರೋ ಬೇರೆ ಕೆಲಸ ಇರಬಹುದು. ನೀವು ಹೋಗಿ ಬನ್ನಿ, ನಾನು ಕಾಯ್ತೀನಿ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ ಜಯಂತ್ ಅವರೇ, ಯಾರಾದರೂ ಪರ್ಚೇಸ್ರು ಸಿಕ್ಕಿರ್ಬೇಕು ಅಂತ ಕಾಣುತ್ತೆ. ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದಾರೋ ಏನೋ. ಪರವಾಗಿಲ್ಲ, ನಾನು ಕಾತು ಹೊರಡ್ತೀನಿ. ಇರ್ಲಿ ಜಯಂತ್ ಅವರೇ, ಬಹುಶಃ ನಿಮ್ಮ ಹೆಂಡತಿನ ನಿಮ್ಮನ್ನೆಲ್ಲ ನಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತ ವಿಧಿ ಬರಹ ಇರಬೇಕು ಅನ್ಸುತ್ತೆ. ಅಲ್ಲೇ ಭೇಟಿ ಮಾಡೋಣ ಬಿಡಿ. ಆಗಲಿ ಸರ್, ಖಂಡಿತ ಕರ್ಕೊಂಬರ್ತೀನಿ. ನೀವು ಹೋಗಿ. ಬರ್ತೀವಿ. ಅಪ್ಪ ಹೊರಡೋಣ. ಬರ್ತೀವಿ ಸರ್. ಇನ್ನು ಮರಿ, ಎಲ್ಲಿ ಹೋಗಿದ್ರಿ ನೀವು? ನೀವು ಕಾರಲ್ಲಿ ಇಲ್ಲಿದ್ದು ನೋಡಿ ನನ್ನ ಉಸಿರು ನಿಂತೋಗಿತ್ತು ಗೊತ್ತಾ? ಇಷ್ಟು ಬೇಗ ಕೆಲಸ ಮುಗ್ದೋಯ್ತಾ ನಿಮ್ದು? ನನ್ನ ಕೆಲಸ ಹಾಗಿರ್ಲಿ, ನೀವೆಲ್ಲಿಗೆ ಹೋಗಿದ್ರಿ? ಅದು ನಾನು ಕಾರಲ್ಲಿ ಕೂತಿದ್ನಾ, ಹಾಗೆ ಅಮ್ಮ ಪಾಸ್ ಆದಾಗಾಯ್ತು. ನೋಡಿದ್ರೆ ನಿಜವಾಗ್ಲೂ ಅಮ್ಮನೇ. ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ಹಾಗೇನೆ. ಚಿನ್ನು ಮರಿ, ಅಟ್ಲೀಸ್ಟ್ ನನ್ನ ವಿಷಯ ಹೇಳ್ಬಿಟ್ಟು ಹೋಗ್ಬೇಕಾ? ನೀವು ಇಲ್ಲದೆ ಇದ್ದೀವಿ ನೋಡಿ, ನನಗೆ ಎಷ್ಟು ಟೆನ್ಷನ್ ಆಯ್ತು ಅಂತಾನೂ ಗೊತ್ತಿಲ್ವಾ ನಿಮಗೆ? ಒಂದು ಫೋನ್ ಕಾಲ್ ಆದ್ರೂ ಮಾಡಿ ಹೋಗ್ಬೇಕು ತಾನೆ? ಈ ಅಮ್ಮನ್ ನೋಡಿದ್ದು ಖುಷಿನಲ್ಲಿ ನಾನು ಫೋನ್ನ ಕಾರಲ್ಲೇ ಬಿಟ್ಟು ಹೋಗಿದ್ದೆ. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೋದೆ. ರೈಟ್. ಹಾಗಾದ್ರೆ ಯಾರೇ ಸಿಕ್ಕರು ನೀವು ನನ್ನ ಮರ್ತು ಬಿಡ್ತೀರಾ? ಅಷ್ಟೇ ಕಾಳಜಿ ಇರೋದು ನಿಮ್ಗೆ ನನ್ನ ಮೇಲೆ? ಯಾರಾದ್ರೂ ಸಿಗ್ಲಿ, ನನ್ನ ಮಾತ್ರ ಮರ್ತು ಬಿಡೋದು. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಹೋಗಿದ್ದು ನಮ್ಮಮ್ಮನ ಜೊತೆನೆ ತಾನೆ. ಬಂದ್ ಕಾರ್ ಹತ್ತಿ. ಸಿರಣ, ಇವತ್ತು ಈ ಆಟೋ ಡ್ರೈವರ್ ಡ್ರೆಸ್ಸಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ? ಆಟೋ ಓಡಿಸೋನು ಆಟೋ ಡ್ರೈವರ್ ಡ್ರೆಸ್ ಹಾಕೊಳ್ಳೋದು ಇನ್ನೇನು ರಾಜನ್ ಡ್ರೆಸ್ ಹಾಕೊಳ್ಳೋಕ್ಕಾಗುತ್ತೆ? ಅಲ್ಲಪ್ಪ, ನೀನು ಈ ಡ್ರೆಸ್ ಹಾಕೊಂಡು ಓಡಾಡ್ತಾ ಇರೋದ್ರೆ ನಿಮ್ಮ ಮನೆಯವ್ರು ನೋಡಿದ್ರೆ ಏನು ಅಂತ ಕೇಳ್ದಪ್ಪ. ಅದಕ್ಕೂ ನೀನೇ ಐಡಿಯಾ ಕೊಟ್ಟಿದ್ಯಲ್ಲಪ್ಪ, ಮಾಸ್ಕು ಟೊಪ್ಪಿ ಹಾಕ್ಕೊಂಡು ಓಡಿಸು ಅಂತ. ಹಂಗೆ ಹಾಕ್ಕೊಂಡು ನನ್ನ ಹೆಂಡತಿ ಕೂರಿಸ್ಕೊಂಡು ಮನೆಗೆ ಡ್ರಾಪ್ ಮಾಡಿದ್ರು ಅವ್ಳಿಗೂ ಗೊತ್ತಾಗಲಿಲ್ಲ. ಅಳಿಯ ಮಗಳ ಕಾರ್ ರಿಪೇರಿ ಮಾಡಿಕೊಟ್ರು ಅವ್ರಿಗೂ ಗೊತ್ತಾಗಲಿಲ್ಲ. ಈ ಏರಿಯಾದಲ್ಲಿ ನಮ್ಮನೆ ಕಡೆಯವ್ರು ಯಾರೂ ಬರಲ್ಲ, ಅದಕ್ಕೆ ಆರಾಮಾಗಿದ್ದೀನಿ. ಸರಿನೋ? ಮತ್ತೆ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಚೆನ್ನಪ್ಪ. ಮಳೆಗಾಲ ಅಲ್ವಾ, ಜನರಿಗೆಲ್ಲ ಮನೆ ತಲುಪಕ್ಕೆ ನಮ್ಮ ಆಟೋನೇ ಬೇಕು. ಅದಕ್ಕೆ
ಈ ಮಳೆಗಾಲ ಕಳೆಯುವಷ್ಟರಲ್ಲಿ ಚೆನ್ನಾಗಿ ದುಡ್ದು ಒಂದಷ್ಟು ಒಳ್ಳೆ ಸಂಪಾದನೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಪರವಾಗಿಲ್ವೇ, ನೀನು ನಮ್ಮ ಆಟೋ ಡ್ರೈವರ್ ಭಾಷೆನ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಬಿಟ್ಟೆ. ಅಲ್ಲ, ನೀನು ಈ ಮಾತು ಕೇಳ್ತಾ ಇತ್ತು ಅಂತಂದ್ರೆ ನೀನು ಎಷ್ಟೋ ವರ್ಷದಿಂದ ಆಟೋ ಓಡಿಸ್ತಾ ಇದೆ ಅನಿಸ್ತಾ ಇದೆ. ಮಾಡ್ಕೋಬೇಕಲ್ಲ. ಕಂಪ್ನಿಲಿ ಕೆಲಸ ಮಾಡುವಾಗ ಕಂಪ್ನಿಗೆ ಹೊಂದ್ಕೊಂಡಿದ್ದೆ, ಆಟೋ ಡಿಪಾರ್ಟ್ಮೆಂಟಿಗೆ ಬಂದ್ಮೇಲೆ ಇಲ್ಲಿಗೆ ಹೊಂದ್ಕೊಂಡೆ. ಜೀವನ ನೋಡು ಎಲ್ಲ ಥರದ ಪಾಠ ಕಲಿಸುತ್ತೆ. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿತ್ತಾ? ಛೆ, ಹಾಗೇನಿಲ್ಲ. ಅಲ್ಲ, ನೀನು ಇಷ್ಟು ಬೇಗ ಇದಕ್ಕೆ ಹೊಂದ್ಕೊಂಡ್ಯಲ್ಲ, ಅದೇ ನನಗೆ ಖುಷಿ. ಅದೆಂಗೋ ನಡೀತಾ ಇದೆ. ಆದ್ರೆ ಕಸ್ಟಮರ್ ಇದ್ದಾಗ ಅವ್ರ ಜೊತೆ ಮಾತಾಡ್ಕೊಂಡು ಹೆಂಗೋ ಕಾಲ ಕಳೀತೀವಿ. ಆದ್ರೆ ಸವಾರಿ ಇಲ್ಲದೆ ಸುಮ್ಮನೆ ಗಾಡಿ ನಿಲ್ಲಿಸ್ಕೊಂಡು ಕಾಯೋದಿದೆ ನೋಡು, ಭಾರಿ ಕಷ್ಟ. ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆಯಪ್ಪ. ಸವಾರಿ ಸಿಗದೆ ಇದ್ದಾಗ ಒಂದು ನ್ಯೂಸ್ ಪೇಪರ್ ತೆಗೆದಿಟ್ಟು ಮೊದಲನೇ ಅಕ್ಷರದಿಂದ ಕೊನೆ ಅಕ್ಷರದವರೆಗೂ ಬಿಡದೆ ಓದು. ನಾನಾರ್ಜನೆ ಆಗತ್ತೆ, ಸುತ್ತಮುತ್ತ ಏನ್ ನಡೀತದೆ ಅಂತಾನು ಗೊತ್ತಾಗತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಸ್ಟಮರ್ ಬರಲಿಲ್ಲ ಅನ್ನೋ ಬೇಜಾರು ಹೋಗತ್ತೆ. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ ಬಿಡು. ಪ್ಲೀಸ್ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಪ್ಲೀಸ್ ನೀವು ಹೀಗಿರ್ಬೇಡಿ, ನನ್ನಿಂದ ನೋಡೋಕ್ಕಾಗಲ್ಲ. ಸರಿ, ನಂದೇ ತಪ್ಪಾಯ್ತು, ಸಾರಿ. ನಿಮಗೇನು ಸಾರಿ ಕೇಳ್ಬಿಡ್ತೀರಿ, ಆದರೆ ನೀವು ಕಾರಲ್ಲಿ ಇಲ್ಲದೆ ಇದ್ದಿದ್ದು ನೋಡಿ ನನಗೆ ಹೆಂಗಾಯ್ತು ಅಂತ ನಿಮಗೆ ಕಲ್ಪನೆ ಏನಾದರೂ ಇದೆಯಾ? ಎಷ್ಟು ಸಂಕಟ ಆಯ್ತು ಗೊತ್ತಾ ನೀವು ಇಲ್ದಿದ್ದು ನೋಡಿ. ಸರಿ, ನಂದೇ ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ. ಸಾರಿ 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 ಸಾರಿ. ಚಿನ್ನು ಮರಿ, ಅವರೆಲ್ಲರೂ ನಿಮಗೋಸ್ಕರ ಕಾಯ್ತಿದ್ರು ಅಂತ ನಿಮಗೆ ಗೊತ್ತಿತ್ತು ತಾನೆ? ಪಾಪ ನೀವು ಸಿಗದೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಏನು? ನಾನು ಅವ್ರನ್ನ ಭೇಟಿ ಮಾಡಲಿಲ್ಲ ಅಂತ ನಿಮಗೆ ಕೋಪ ತಾನೆ? ಸರಿ, ಮುಂದಿನ ಸರಿ ಖಂಡಿತ ಮಿಸ್ ಮಾಡಲ್ಲ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಪ್ಲೀಸ್ ಎಷ್ಟು ಕೋಪ ಮಾಡ್ಕೋಬೇಡಿ. ಇದು ಕೋಪ ಅಲ್ಲ ಚಿನ್ನು ಮರಿ. ನೋಡಿ, ಎಲ್ಲಿ ನಾನು ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದು. ನೀವು ಯಾವಾಗಲೂ ನನ್ನ ಕಣ್ಣು ಮುಂದೆ ಇರಬೇಕು, ಕಣ್ಣುಗಳಿಗೆ ಕಾಣಿಸ್ತಾನೆ ಇರಬೇಕು. ಒಂದು ಕ್ಷಣ ಕಾಣದೆ ಹೋದ್ರು ನನ್ನ ಮನಸ್ಸು ಎಷ್ಟು ಬಿಲುವಿಲ್ಲ ಅಂತ ಒದ್ದಾಡುತ್ತೆ ಅಂತ ನಿಮಗೆ ಗೊತ್ತಾ? ರೀ, ನಿಜವಾಗ್ಲೂ ಅಮ್ಮ ಬಂದ್ರು ರೀ. ಅವರು ಸಡನ್ ಆಗಿ ಬಂದ್ರು, ಅದಕ್ಕೆ ಫೋನ್ ಮಾಡಕ್ ನಂಗೆ ತೋಚ್ಲಿಲ್ಲ. ನಿಮಗೆ ಇವಾಗ ನಂಬಿಕೆ ಬರ್ತಿಲ್ಲ ತಾನೆ? ಇರಿ ಒಂದು ನಿಮಿಷ. ಹೇಳು ಜಾನು. ಹಲೋ ಅಮ್ಮ, ಮನೆಗೆ ತಲುಪಿದ್ಯಾ ನೀನು? ಇನ್ನೂ ಇಲ್ಲಮ್ಮ, ಈಗ ತಾನೇ ಬಸ್ ಇಳಿದೆ. ಇನ್ನೊಂದು 10 ನಿಮಿಷ ಹೋಗ್ಬಿಡ್ತೀನಿ. ನೀನು ಯಾಕೆ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದೆ ಹೇಳು? ಯಾಕೆ ಜಾನು ಕೇಳಿದ್ದನ್ನೇ ಕೇಳ್ತಿದ್ಯಾ? ಆಗ್ಲೇ ಹೇಳ್ದೆ ತಾನೆ, ಸೈಡ್ದು ಪೇಪರ್ಸ್ ಬೇಕಿತ್ತು ಅಂತ. ಅದನ್ನ ತಗೊಂಡು ಹೋಗಕ್ ಬಂದಿದ್ದೆ. ಅಮ್ಮ, ಹಾ, ನಾವಲ್ಲಿ ಜ್ಯೂಸ್ ಕುಡಿದ್ವಲ್ಲ, ಆ ಥರ ಜ್ಯೂಸ್ ನಂಗೆ ಮಾಡ್ಕೊಡ್ತೀಯಾ? ಯಾಕೆ ನಿನ್ಗೆ ಆ ಜ್ಯೂಸ್ ಅಷ್ಟೊಂದು ಇಷ್ಟ ಆಯ್ತಾ? ನನಗ್ ಬರಲ್ಲ. ಸರಿ ಬಿಡು, ಪರವಾಗಿಲ್ಲ, ಸುಮ್ಮನೆ ಕೇಳಿದೆ. ನೀನು ಮನೆಗೆ ಸೇಫಾಗಿ ರೀಚ್ ಆಗು, ಸರಿನಾ? ಅಳಿಯಂದ್ರ ಬಂದ್ರಾ? ನಿಮ್ ಕೆಲ್ಸ ಮುಗೀತಾ? ಹಾಂ ಅಮ್ಮ, ಮುಗೀತು. ಇನ್ನೇನು ಹೊರಟ್ವಿ. ನೀನು ಹೊರಟ್ಯಾ, ತಲುಪತ್ಯಾ ಅಂತ ಕೇಳಕ್ಕೆ ಮಾಡಿದೆ. ಸರಿ, ನನ್ನ ಮನೆ ರೀಚ್ ಆದಮೇಲೆ ಆಮೇಲೆ ಫೋನ್ ಮಾಡ್ತೀನಿ, ಓಕೆನಾ? ಸರಿ ಜಾನು, ಬಾಯ್. ಇವಾಗ ನಂಬಿಕೆ ಬಂತಾ? ನಿಮ್ಗಿನ್ನೂ ಕೋಪ ಹೋಗಿಲ್ವಾ? ನಿಮಗೋಸ್ಕರ ಒಂದು ಹಾಡು ಹಾಡ್ಲಾ? ಏನು ಬೇಡ. ಜನಪ್ಪ, ಆ ಕಡೆ ತಿರುಗ್ಬೇಡ, ಲಕ್ಷ್ಮಿ ಬರ್ತಾ ಇದ್ದಾಳೆ.
ಬಾ ಸಿರಣ, ಇವತ್ತು ನಿನ್ನ ಟೈಮ್ ಚೆನ್ನಾಗಿತ್ತು, ಬಚಾವಾಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಅದಕ್ಕೆ ನೋಡ್ಬಿಟ್ಟಿರೋರು. ದೇವರೇ ಕಾಪಾಡ್ದ ಚೆನ್ನಪ್ಪ. ಹಾಳಾದ ಗಾಡಿನೂ ಸ್ಟಾರ್ಟ್ ಆಗಲಿಲ್ಲ. ಅವಳೇನಾದ್ರೂ ನಾನು ಈ ಬಟ್ಟೆಲಿ ನೋಡ್ಬಿಟ್ಟಿದ್ರೆ ತುಂಬ ನೊಂದ್ಕೊಂಡ್ಬಿಟ್ಟಿರೋಳು. ಆಮೇಲೆ ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಳ್ದೇಬಾರ್ದು. ಬೇರೆ ಬಟ್ಟೆಲ್ಲ ಹಾಕೊಂಡು ನಿಂತ್ಕೊಂಡಿದ್ರೆ ಅವಳೇನಾದ್ರು ನೋಡಿದ್ರೆ ಏನೋ ಹೇಳಿ ನಿಭಾಯಿಸ್ಕೋಬಹುದು. ಇವಾಗ ಗೊತ್ತಾಯ್ತಲ್ವಾ? ಇನ್ಮೇಲೆ ಹಾಗೆ ಮಾಡು. ನನ್ ಕ್ಷಮಿಸ್ಬಿಡು ಲಕ್ಷ್ಮಿ. ನಿನ್ ಗಂಡ ಇಷ್ಟು ದಿನ ರಾಜಾರೋಷ ಓಡಾಡ್ದಂಥವನು ಈಗ ನಿನಗೆ ಮುಖ ತೋರಿಸ್ದೆ ಮುಖ ಮುಚ್ಕೊಂಡು ಓಡಾಡೋದಾಗಿದೆ.